ಹಲೋ ಫ್ರೆಂಡ್ಸ್, ಸೌಮ್ಯಸ್ ಕ್ರಿಯೇಟಿವಿಟಿಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ಇಡೀ ಮಾವಿನ ಹಣ್ಣಿನ ಗೊಜ್ಜು, ಇದು ಮಲೆನಾಡು ಸ್ಪೆಷಲ್ಲು. ತುಂಬ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಇದು ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ಒಂದಷ್ಟು ಮಾವಿನ ಹಣ್ಣನ್ನು ಕಲೆಕ್ಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಇದು ಶುಭ್ರಕ್ಕೆ ತೊಳ್ಕೊಬೇಕು ಒಂದ್ಸರಿ. ಮರದಿಂದ ಬಿದ್ದಿರುತ್ತೆ ಅಥವಾ ಕಿತ್ಲಿಕ್ಕಾಗಲ್ಲ, ಬಿದ್ದಿರೋ ಹಣ್ಣನ್ನೇ ನಾವು ಆರಿಸ್ಕೊಂಬರ್ಬೇಕು. ಈಗ ಈ ಥರ ಸಿಪ್ಪೆ ಈಸಿಯಾಗಿ ತೆಕ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೋಬೇಕು. ಸಿಪ್ಪೆ ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ. ಇದು ಹೊರಗಡೆ ಸ್ವಲ್ಪ ಮೆತ್ತಗಾಗಿರೋ ಥರ ಕಾಣಿಸುತ್ತೆ, ಬಟ್ ಒಳಗಡೆ ಎಲ್ಲ ಚೆನ್ನಾಗೇ ಇರುತ್ತೆ, ಏನೂ ಆಗಿರಲ್ಲ. ಈ ಥರ ಎಲ್ಲದನ್ನು ಸಿಪ್ಪೆ ತೆಗೆದು ಇಟ್ಕೋಬೇಕು. ಒಂದು ಪಾತ್ರೆಗೆ ಹಾಕಿಟ್ಕೊಂಡು ಈಸಿಯಾಗಿ ಸಿಪ್ಪೆ ತೆಕ್ಕೋಬಹುದು. ಇದೆಷ್ಟು ತಿಂದರೂ ಕೂಡ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾರಿನಂಶ ತುಂಬ ಇರುತ್ತಲ್ಲ, ಹಾಗೆ ಹುಳಿಸಿ ತುಂಬ ಟೇಸ್ಟ್ ಇರುತ್ತೆ. ಈಗೆಲ್ಲ ಬಿಡಿಸಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಒಂದು ಚಮಚ ಉಪ್ಪು ಹಾಕಿದ್ದೀನಿ. ಮತ್ತು ಒಂದು ಉಂಡೆ, ದೊಡ್ಡ ದಪ್ಪ ಉಂಡೆ ಒಂದು ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಒಂಚೂರು ಜಾಸ್ತಿನೇ ಬೇಕಾಗುತ್ತೆ, ಯಾಕೆಂತಂದರೆ ಇದು ತುಂಬ ಹುಳಿ ಇರುತ್ತೆ. ಹಾಗಾಗಿ ಬೆಲ್ಲ ಇಷ್ಟಪಡೋರು ಸ್ವಲ್ಪ ಸಿಹಿ ಬೇಕಾಗುತ್ತೆ. ನಾನು ಒಂದು ಉಂಡೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಿಮ್ ಮಾಡಿ ಒಂದು 10 ನಿಮಿಷ ಕುದಿಸ್ಕೋಬೇಕು. ಇದು ಮಾವಿನ ಹೊಟ್ಟೆ, ಉಪ್ಪು, ಆಮೇಲೆ ಬೆಲ್ಲ ಎಲ್ಲದನ್ನು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಇದೆಲ್ಲ ಕುದ್ದು ಗಟ್ಟಿಯಾಗುತ್ತೆ. ಈಗ ಈ ಕಡೆ ಒಂದು ಬಾಣಲಿಲಿ ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಂದು 5ರಿಂದ 6 ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಈ ಕಡೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಸಿ ತುರಿ ಹಾಕಿಟ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಈಗ ಒಣಮೆಣಸಿನ್ಕಾಯಿ ಹುರಿದಿದ್ದನ್ನು ಈ ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲದನ್ನು ರುಬ್ಕೋಬೇಕೀಗ. ಸಣ್ಣಗೆ ರುಬ್ಕೋಬೇಕು. ಇದು ರುಬ್ಕೊಂಡಾಗಿದೆ. ರುಬ್ಕೊಂಡಿದ್ದ ಮಿಶ್ರಣ ಆ ಕಡೆ ಇಟ್ಕೋಬೇಕು. ಈಗ ಇದು ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಬೆಲ್ಲ ಎಲ್ಲ ಬೆರೆತು ಎಷ್ಟು ಗಟ್ಟಿ ಚೆನ್ನಾಗಿ ಬೆಂದಿದ್ದು, ಚೆನ್ನಾಗಿ ಬಂದಿದೆ ರಸ. ಇದಕ್ಕೆ ರುಬ್ಬಿದ ಮಿಶ್ರಣನ ಹಾಕ್ಕೋಬೇಕು. ಇವಾಗ ಇದು ಒಂದು 5 ನಿಮಿಷ ಮತ್ತೆ ಕುದಿಸ್ಕೋಬೇಕು. ಸಿಮ್ಮಲ್ಲಿಟ್ಟೆ ಕುದಿಸ್ಕೋಬೇಕು. ಮತ್ತು ನೀರು ಬೇಕು ಅಂತಂದರೆ ಇನ್ನೊಂಚೂರು ನೀರು ಹಾಕೋಬಹುದು. ತುಂಬ ತೆಳು ಗಟ್ಟಿ ನೋಡಿಕೊಂಡು, ನಿಮ್ಮ ಹದ ಹೇಗೆ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೋಬಹುದು. ಇದು ಸಿಮ್ಮಲ್ಲೇ ಇಟ್ಟು ಕುದಿಸ್ಕೋಬೇಕು. ಮತ್ತು ಏನಾದ್ರು ಎಕ್ಸ್ಟ್ರಾ ಬೆಲ್ಲ, ಉಪ್ಪು ಏನಾದ್ರು ಬೇಕಾದರೆ ನೋಡಿ ಹಾಕೋಬಹುದು. ಹುಳಿ ಅನಿಸಿದ್ರೆ ಒಂಚೂರು ಬೆಲ್ಲ ಹಾಕೋಬಹುದು. ನಿಮ್ಮ ರುಚಿಗೆ ತಕ್ಕನಾಗೆ ನಾವು ಹಾಕ್ಕೊಂಡು ಮಾಡ್ಕೋಬಹುದು. ಇದು ತುಂಬ ಚೆನ್ನಾಗಿರುತ್ತೆ. ಸಾರು ಹುಳಿ ಮಾಡಲಿಕ್ಕೆ ಒಂದೊಂದು ದಿವಸ ಬೇಜಾರಾಗುತ್ತೆ, ಆವಾಗಲೂ ಕೂಡ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಗೊಜ್ಜು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೊಂದು ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ ನಾನು. ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಇಂಗು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೆ. ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ನೋಡಿ ಒಗ್ಗರಣೆ ಹಾಕಿದ್ದೀನಿ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗೊಜ್ಜು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ. ಒಗ್ಗರಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಕುದಿಸಿ ತೆಗೆದಿಟ್ಕೋಬೇಕು. ಇದು ಊಟದಲ್ಲಿ ಹೊಟ್ಟೆನೇ ಹಾಕ್ಕೊಂಡ್ರೆ, ಗೊರಟೆ ಹಾಕ್ಕೊಂಡ್ರೆ ಅದನ್ನೇ ಒಂದು ಗಂಟೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಲೆನಾಡು ಸೈಡಲ್ಲೆಲ್ಲ ಇದು ಕಾಮನ್, ಇದು ರೆಸಿಪಿ ಮಾಡೋದಿದು. ಈ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ಒಂದು 4 ತುತ್ತು ಅನ್ನ ಜಾಸ್ತಿ ಸೇರುತ್ತೆ. ಮಕ್ಕಳಿಗಂತೂ ಒಂದು ಗೊರಟೆ ಹಾಕಿದ್ರೆ ತಿಂತಾನೇ ಇರ್ತಾರೆ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.